ಬಿಜೆಪಿ ಪದೇ ಪದೇ ರಾಜ್ಯ ಸರ್ಕಾರದ ವಿರುದ್ಧ ಭ್ರಷ್ಟಾಚಾರದ ಆರೋಪ ಹೊರಿಸುತ್ತಿತ್ತು. ಈಗ ಬಿಜೆಪಿ ಶಾಸಕರೇ ಲೋಕಾಯುಕ್ತರ ಬಲೆಗೆ ಬಿದ್ದಿದ್ದಾರೆ. ಇದಕ್ಕೆ ಬಿಜೆಪಿಗರೇ ಸಾಕ್ಷಿ ನೀಡಿ ಸಿಲುಕಿಸಿದ್ದಾರೆ ಎಂದು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದರು. ಕುಮಟಾ ತಾಲೂಕಿನ ಹೆಗಡೆಯ ಕಾಂಗ್ರೆಸ್ ಮುಖಂಡ ಧೀರು ಶಾನ್ಭಾಗ್ ಅವರ ಮನೆಗೆ ಭೇಟಿ ನೀಡಿದ ಸಚಿವ ಸತೀಶ್ ಜಾರಕಿಹೊಳಿ ಅವರು ಮಾಧ್ಯಮಗಳ ಪ್ರಶ್ನೆಗೆ ಉತ್ತರಿಸಿದರು. ಬಿಜೆಪಿಯವರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪದೇ ಪದೇ ಭ್ರಷ್ಟಾಚಾರದ ಬಗ್ಗೆ ಆರೋಪ ಮಾಡುತ್ತಾರೆ. ಈಗ ಅವರದ್ದೇ ಪಕ್ಷದ ಶಾಸಕರು ಲೋಕಾಯುಕ್ತ ಬಲೆಗೆ ಸಿಲುಕಿದ್ದಾರೆ. ಅವರದ್ದೇ ಪಕ್ಷದವರು ಶಾಸಕರ ವಿರುದ್ಧ ಸಾಕ್ಷಿ ಕೊಟ್ಟಿದ್ದರಿಂದಲೇ ಅವರು ಲೋಕಾಯುಕ್ತರ ಬಲೆ ಬೀಳುವಂತೆ ಆಗಿದೆ. ಈ ಬಗ್ಗೆ ಬಿಜೆಪಿಗರೇ ಮೊದಲು ಸ್ಪಷ್ಟನೆ ನೀಡಲಿ ಎಂದರು. ಸಿಎಂ ಆಕಾಂಕ್ಷಿಗಳು ಹಲವು ಜನ ಇದ್ದಾರೆ, ಆದರೆ ಅಂತಿಮವಾಗಿ ಹೈಕಮಾಂಡ್ ನಿರ್ಧಾರಕ್ಕೆ ಬಿಟ್ಟಿದ್ದು. ಈಗ ಸಿಎಂ ಆಗಿ ಸಿದ್ದರಾಮಯ್ಯ ಉತ್ತಮ ಆಡಳಿತ ನೀಡುತ್ತಿದ್ದಾರೆ. ಹೀಗಾಗಿ ಬದಲಾವಣೆ ಮಾಡುವ ಪ್ರಶ್ನೆ ಉದ್ಭವಿಸದು. ಏನೇ ಇದ್ದರೂ ಹೈಕಮಾಂಡ್ ನಿರ್ಣಯ ಕೈಗೊಳ್ಳುತ್ತದೆ. ಅಧಿಕಾರದ ಪ್ರಶ್ನೆ ಬಂದಾಗ ಸಮಸ್ಯೆಗಳು ಉದ್ಭವಿಸುವುದು ಸಹಜ. ಅದು ಎಲ್ಲಾ ಪಕ್ಷಗಳಲ್ಲಿಯೂ ಇರುತ್ತದೆ. ಹೀಗಾಗಿ ಅದನ್ನ ಅತಿಯಾಗಿ ರಂಜಿಸುವುದು ಸಮಂಜಸವಲ್ಲ ಎಂದರು. ರಾಜ್ಯ ಹೆದ್ದಾರಿ ಪಕ್ಕದ ಜಾಗ ವ್ಯಾಪಕವಾಗಿ ಅತಿಕ್ರಮಣವಾಗುತ್ತಿದೆ. ಇದನ್ನು ನಿಯಂತ್ರಿಸಲು ಪಿಡಬ್ಲ್ಯೂಡಿ ಜಾಗದ ಗಡಿ ಸರ್ವೆ ಕೈಗೊಳ್ಳಲಿದ್ದೇವೆ ಎಂದರು. ದಲಿತರ ಮೇಲೆ ಎಲ್ಲೆಡೆ ದೌರ್ಜನ್ಯ ನಡೆಯುತ್ತಿದೆ. ಈಗಲೂ ದೇವಸ್ಥಾನಗಳಲ್ಲಿ ದಲಿತರಿಗೆ ಪ್ರವೇಶ ನಿರಾಕರಿಸಲಾಗುತ್ತಿದೆ. ಈ ಬಗ್ಗೆ ಸರ್ಕಾರ ಕ್ರಮ ಕೈಗೊಳ್ಳುತ್ತದೆ. ಜೊತೆಯಲ್ಲಿ ಸಮುದಾಯಗಳು ಪರಸ್ಪರ ಸೌಹಾರ್ದತೆಯಿಂದ ಬದುಕುವ ವಾತಾವರಣವನ್ನು ನಿರ್ಮಿಸಿಕೊಳ್ಳಬೇಕು ಎಂದರು. ರಾಜ್ಯದಲ್ಲಿ ದಲಿತ ಮುಖ್ಯಮಂತ್ರಿ ಪ್ರಸ್ತಾವನೆ ಸದ್ಯಕ್ಕಿಲ್ಲ ಎಂದು ಅವರು ಸ್ಪಷ್ಟವಾಗಿ ತಿಳಿಸಿದರು. ಸೀಮಿತವಾಗಿ 3 ಸ್ಪಾಟ್ಗಳನ್ನು ನೋಡ್ತಾ ಇದ್ದೀವಿ. ಒಂದು ಆಲ್ರೆಡಿ ಬ್ರಿಡ್ಜ್ ಸ್ಯಾಂಕ್ಷನ್ ಮಾಡಿದ್ದೀವಿ, ಇನ್ನೊಂದು ಮಾಡಬೇಕಾಗಿದೆ. ಸೊ 2 ನೋಡಬೇಕಾಗಿದೆ, ಅತಿ ಅವಶ್ಯ ಅಂತ ಹೇಳಿದ್ದಾರೆ. ಅದಾದ್ಮೇಲೆ ನಮ್ಮ ಮಂತ್ರಿಗಳ ಮಕ್ಕಳು ಇದ್ದಾರೋ ಒಂದು ಸ್ಪಾಟ್ ಯಾವುದೋ ಅವ್ರಿಗೂ ಆಲ್ರೆಡಿ ಸ್ಯಾಂಕ್ಷನ್ ಆಗಿದ್ದಾರೆ. ಅದು ಒಂದು ಸ್ಯಾಂಕ್ಷನ್ ಆಗಿ ಒಂದು ಆಗಬೇಕು, ಅದನ್ನು ನೋಡ್ಲಿಕ್ಕೆ ಕೊಟ್ವಿ. ಸೊ ಅದಾದ್ಮೇಲೆ ನೆಕ್ಸ್ಟ್ ಹೋಗೋದು ನಾವು ಸಿಗಂದೂರು ಬ್ರಿಡ್ಜ್ ನೋಡ್ಲಿಕ್ಕೆ ಆ ಕಡೆ. ಸೊ ಇಷ್ಟು ನಮ್ಮ ಸರ್ಕಾರಿ ಕಾರ್ಯಕ್ರಮ ಇವತ್ತು ವೀಕ್ಷಣೆ ಮಾಡಲಿಕ್ಕೆ ನಿಮ್ಮ ಭಟ್ಕಳು ಮತ್ತು ಪ್ರೊಸೆಸ್ನಾಗ ಅದು ಹೊಸ ಬಿಲ್ ಖಾಲಿ ಆಗ್ತೈತೆ, ಮತ್ತೆ ಹಳಿದು ಬರ್ತೈತೆ. ಅದು ಹಂಗೆ ಸೈಕಲ್ ಇದ್ದಂಗೆ, ಅದು ಎಂಡ್ಲೆಸ್, ಅದು ಡಿಲೇ ಆಗ್ತಾ ಇರ್ತೈತೆ. ಅದಕ್ಕಾಗಿ ಅವ್ರು ಬೇಕು ಕೊಡೋದು ಒತ್ತಡಕ್ಕೆ ಆದಷ್ಟು ಬೇಕು ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ. ಇಲ್ಲ, ಮಿಕ್ಸ್ ಮಾಡಿ ಮಾಡ್ತಾ ಇದ್ದೀವಿ. ಹೊಸದು ಕೊಡ್ತಾ ಇದ್ದೀವಿ, ಮಧ್ಯ ಕೊಡ್ತಾ ಇದ್ದೀವಿ, ಹಳಿದು ಕೊಡ್ತಾ ಇದ್ದೀವಿ, ಎಲ್ಲ ಕೂಡ ಮಿಕ್ಸ್ ಮಾಡಿ ಕೊಡ್ತಾ ಇದ್ದೀವಿ. ಎಲ್ಲಿ ಬಂದಿರಿ? ಯಾವಾಗ? ಎಲ್ಲೇ ಏನಂತ ಚರ್ಚೆ ಆಗದೆ ಎಲ್ಲ ರೀತಿ ಚರ್ಚೆ ಆಗ್ತೈತಿ. ಸುಮಾರು ಜನ ಮುಖ್ಯಮಂತ್ರಿಗಳ ಆಕಾಂಕ್ಷಿಗಳಿದ್ದಾರೆ. ಅವರೆಲ್ಲ ಅವರ ಅಭಿಮಾನಿಗಳು ಹೇಳ್ತಾರೆ. ಹೇಳಿದ ತಕ್ಷಣ ಮಾಡ್ಲಿಕ್ಕೆ ಆಗೋಲ್ಲ. ಹೈಕಮಾಂಡ್ ಇದೆ, ಅದು ಸೂಕ್ಷ್ಮ ಸಮಯದಲ್ಲಿ ಸೂಕ್ತ ನಿರ್ಧಾರ ಮಾಡ್ತಾರೆ. ಈಗಂತೂ ಮುಖ್ಯಮಂತ್ರಿಗಳು ಇದ್ದಾರೆ. ಸೊ ಈಗ ಬದಲಾವಣೆ ಪ್ರಶ್ನೆ ನಮ್ಮ ಹಂತದಲ್ಲಿ ಇಲ್ವೇ ಇಲ್ಲ. ಅದೇನಿದ್ರು ಹೈಕಮಾಂಡ್ ಮಟ್ಟದಲ್ಲಿ ಟ್ವೀಟ್ ಮಾಡಿದಾರೆ. ಯಾರು ನಾವೇನಾದ್ರು ಹೇಳಿದ್ರೆ ಹೇಳ್ತಿದ್ವಿ ಯಾರ ವಿರೋಧವಾಗಿ ಅಂತ. ಈಗ ನಾವು ಮಾಡಿಲ್ಲ. ಅದಕ್ಕೆ ಯಾರಿಗೂ ಪಕ್ಷದ ಮೇಲೆ ಎಲ್ಲ ರೀತಿಯಿಂದ ಇದು ಸಮಸ್ಯೆ ಇದ್ದೇ ಎಲ್ಲಾನು 100% ಕರೆಕ್ಟ್ ಇದೆ ಅಂತ ಹೇಳಕ್ಕೆ ಆಗೋಲ್ಲ. ಸಮಸ್ಯೆ ಬರ್ತಾವ, ಮತ್ತೆ ಅದು ಸರಿ ಆಗ್ತೈತೆ, ಮತ್ತೆ ಪರಿಹಾರ ಆಗ್ತೈತೆ, ಮತ್ತೆ ಯಾವ್ದಾರು ಹೊಸದು ಬರ್ತೈತೆ ತಿಂಗಳಿಗೆ ಒಂದು ಸಾರಿ. ಅದೇ ರೂಟೀನ್ ಅದನ್ನ ರಿಪೇರಿ ಮಾಡೋದು, ಸರಿ ಮಾಡೋದು, ಹಂಗೆ ಈ ರೂಟೀನ್ ಇದ್ದೇ ಇರುತ್ತೆ. ಪಕ್ಷ ಗಟ್ಟಿಯಾಗಿದೆ, ಅಷ್ಟು ಮಾತ್ರ ಹೇಳಬಲ್ಲ. ನಮ್ಮ ಕೈಯಲ್ಲಿ ಆದ್ರೆ ಹೇಳಲಿಕ್ಕೆ ಏನು ಅಧಿಕಾರ ಇಲ್ಲ. ನಮ್ಗೆ ಅದ್ರ ಬಗ್ಗೆ ಈಗಂತೆ ಅವ್ನು ಮಾಡಿದ್ದೆ ಅದನ್ನಂತೆ ನಮ್ಮ ಭಾವನೆ. 5 ವರ್ಷಕ್ಕಂತೆ ಭಾವನೆ ಅಲ್ಲ. ಗೊಂದಲ ನಿವಾರಣೆ ಮಾಡ್ಲಿಕ್ಕೆ ಅಂತಿಮ ನಾಯಕತ್ವದ ಬದಲಾವಣೆ ಗೊಂದಲ ಇರೋದು. ಆ ಗೊಂದಲ ನಿವಾರಣೆ ಮಾಡ್ತೀನಿ ಅಂದ್ರೆ ಸಿಎಂ ಅವರನ್ನ ಬದಲಾವಣೆ ಮಾಡ್ಬೇಕಾಯ್ತು. ಯಾರು ಹೇಳಿದ್ರೆ ಬದಲಾವಣೆ ಮಾಡಲ್ಲ? ಮುಂದುವರೆದ್ರೆ ಅದೇ ನಾವು ಹೇಳಿದ್ದು ಕೂಡ ಅದೇ. ಗೊಂದಲ ನಿವಾರಣೆ ಅಂದ್ರೆ ಯಾವ್ದಾರು ಒಂದು ಬ್ರೇಕ್ ಹಾಕ್ಲೇಬೇಕು. ಎಸ್ ಆರ್ ನೋ ಅದನ್ನೇ ನಾವು ಹೇಳಿದ್ದು. ಉದಾಹರಣೆ ಅದೇ, ನೀವು ಡೈರೆಕ್ಟ್ ಹೇಳ್ತಾರೆ, ನಾವು ಇಂಡೈರೆಕ್ಟ್ ಹೇಳಿದ್ದೀವಿ. ಅದು ಬ್ರೇಕ್ ಹಾಕ್ಲೇಬೇಕಂತ ವಿನಂತಿ ಮಾಡಿದ್ದೀವಿ. ಖರ್ಗೆ ಜಿ ಅವರು ಆದಷ್ಟು ಬೇಗ ಪೇಷಂಟ್ ಅಂತ ಹೇಳಿದ್ದಾರೆ. ಅದಾಗಬೇಕು. ಯಾಕಂದ್ರೆ ನಮ್ಮ ಪಕ್ಷದಲ್ಲಿ ಭಾಳಷ್ಟು ಗೊಂದಲ ಇದೆ. ಕಾರ್ಯಕರ್ತರಲ್ಲಿ ಗೊಂದಲ ಇದೆ, ಪಕ್ಷದಲ್ಲಿದೆ, ಸರ್ಕಾರದಲ್ಲಿದೆ. ಹೀಗಾಗಿ ಅದಾಗಲೇಬೇಕು.
ಈ ಗೊಂದಲ ಇರೋದು ವಿದೇಶ ಪ್ರವಾಸಕ್ಕೆ ಹೋದವರಲ್ಲ ಅಥವಾ ಬೇರೆ ಯಾರು? ಇಲ್ಲ ಅವರಿಂದ ಏನಿಲ್ಲ, ಅದು ಯಾರಿಂದ ಏನಿಲ್ಲ. ಶಾಸಕರು ಪ್ರವಾಸಕ್ಕೆ ಹೋಗೋದು ಅದು ರೂಟೀನಲ್ಲಿ ಹೋಗಿದ್ದಾರೆ. ಸೊ ಅದಕ್ಕೂ ಈ ಗೊಂದಲಕ್ಕೂ ಸಂಬಂಧ ಇಲ್ಲ. ಮತ್ತೆ ಇದಕ್ಕೆ ಸಾಕ್ಷಿ ಕೊಟ್ಟವ್ರು ಯಾರು? ಈಗ BJP ಅವರು ಕೊಟ್ಟರಲ್ಲ, ಮತ್ತು ಅವ್ರು MLA ಟ್ರ್ಯಾಪ್ ಆಗಿದ್ದು. ಈಗ ಸಾಕ್ಷಿ ಕೊಟ್ಟವ್ರು ಯಾರು ಅಂತ ಹೇಳ್ತಾ ಇದ್ದಾರೆ. ಸ್ವಲ್ಪ ಆರಿಸಿ ಕುಡಿಬೇಕಂತ ಈಗ ಅವರಲ್ಲೇ ಗೊಂದಲ ಇಟ್ಕೊಂಡು ಅವರೇ ಸಾಕ್ಷಿ ಕೊಟ್ಟಿದ್ದಾರೆ ಭ್ರಷ್ಟಾಚಾರ ಇದೆ ಅಂತ. ನಾ ಕೊಡೋದಂಥ ಅವಶ್ಯಕತೆ ಇಲ್ಲ. ಈ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳು ಎಸ್ ವೈದ್ಯ, ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಪ್ರಾಧಿಕಾರದ ಅಧ್ಯಕ್ಷ ಸತೀಶ್ ನಾಯ್ಕ್, ಮಾಜಿ ಶಾಸಕಿ ಶಾರದಾ ಮೋಹನ್ ಶೆಟ್ಟಿ, ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸಾಯಿ ಗಾಂವ್ಕರ್, ಕುಮಟಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಭುವನ್ ಭಾಗವತ್ ಇತರರು ಇದ್ದರು. ಬಳಿಕ ಅಲ್ಲಿಂದ ನೇರವಾಗಿ ಹೆಗಡೆ ತಾರೆಬಾಗಿಲಿಗೆ ತೆರಳಿದ ಸಚಿವರು ಪ್ರಗತಿಯಲ್ಲಿರುವ ಸೇತುವೆ ಕಾಮಗಾರಿಯನ್ನು ವೀಕ್ಷಿಸಿದರು. ಅಲ್ಲದೆ ಸೇತುವೆಗೆ ಸಂಪರ್ಕ ರಸ್ತೆ ನಿರ್ಮಾಣ ಮಾಡುವ ಸಂಬಂಧವೂ ಲೋಕೋಪಯೋಗಿ ಅಧಿಕಾರಿಗಳೊಂದಿಗೆ ಚರ್ಚಿಸಿದರು. ಈ ಸಂದರ್ಭದಲ್ಲಿ ಶಾಸಕ ದಿನಕರ್ ಶೆಟ್ಟಿ, ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ, ಉಪವಿಭಾಗಾಧಿಕಾರಿ ಶ್ರವಣ್ ಕುಮಾರ್, ತಹಶೀಲ್ದಾರ್ ಶ್ರೀಕೃಷ್ಣ ಕಾಮ್ಕರ್, ಕಾಂಗ್ರೆಸ್ ಮುಖಂಡರಾದ ಮಂಜುನಾಥ್ ಎಲ್ ನಾಯ್ಕ್, ರವಿಕುಮಾರ್ ಶೆಟ್ಟಿ, ಭಾಸ್ಕರ್ ಪಟ್ಗಾರ್, ರತ್ನಾಕರ್ ನಾಯ್ಕ್, VL ನಾಯ್ಕ್ ಇತರರು ಇದ್ದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.